ಇವತ್ತನೇ 66ನೇ ಟೆಕ್ ನ್ಯೂಸ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಇವತ್ತೆಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ವಿಡಿಯೋ ಪೂರ್ತಿ ನೋಡಿ, ಅವಾಗ ತುಂಬಾ ನಿಮಗೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಬರೀತಾ ಮಾಡಿದ್ರೆ ನಮ್ಮ ಟಾಪಿಕ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಇನ್ನೂ ಲೈಕ್ ಕೊಟ್ಟಿಲ್ಲ ಅಂತಂದ್ರೆ ಲೈಕ್ ಕೊಡಿ. ಹಾಗೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಫ್ರೀ. ಸಬ್ಸ್ಕ್ರೈಬ್ ಆದರೆ ಈ ರೀತಿ ಸೂಪರ್ ಆಗಿರುವ ಕಾಂಟೆಂಟ್ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ತರ ಮಾಡಿದ್ರೆ ನಮ್ಮ ಟಾಪಿಕ್ ಶುರು ಮಾಡೋಣ. ಈಗ ಮೊದಲನೇ ನ್ಯೂಸ್ ಬಗ್ಗೆ ಮಾತನಾಡಬೇಕಂತ ಅಂದ್ರೆ ಈ ನ್ಯೂಸ್ ಬಂದ್ಬಿಟ್ಟು ಕ್ಯಾನಡಾದಿಂದ ಅಂದ್ರೆ ಯೂನಿವರ್ಸಿಟಿ ಆಫ್ ಮ್ಯಾನಿಟೋಬಾ ಅಂತ. ಈ ಪರ್ಟಿಕ್ಯುಲರ್ ಯೂನಿವರ್ಸಿಟಿ ಒಂದು ರಿಸರ್ಚ್ ಮಾಡಿರುವಂಥದ್ದು. ಏನು ರಿಸರ್ಚ್ ಅಂತ ಅಂದ್ರೆ ಯಾರು ಬೇಗ ಊಟ ತಿಂತಾರೆ, ಮತ್ತೆ ಯಾರು ಮೀಡಿಯಮ್ ತಿಂತಾರೆ, ಮತ್ತೆ ಯಾರು ಲೇಟಾಗಿ ತಿಂತಾರೆ, ಯಾರು ತುಂಬಾ ಲೇಟಾಗಿ ತಿಂತಾರೆ. ಸೊ ಇಂಥವ್ರ ಮೇಲೆಲ್ಲ ರಿಸರ್ಚ್ ಮಾಡಿದರೆ ಒಂದು ರಿಪೋರ್ಟ್ ಬಂದಿರುವಂಥ ತುಂಬಾ ಶಾಕಿಂಗ್ ರಿಪೋರ್ಟ್ ಇದು. ಅದೇನಂತ ನಿಮಗೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇನಂತ ಅಂದ್ರೆ ಯಾರು ಬೇಗ ಅಂದರೆ ಫಾಸ್ಟ್ ಆಗಿ 5-10 ನಿಮಿಷದಲ್ಲೇ ಅವ್ರು ಊಟ ತಿಂತಾರೆ ಬೇಗ ಅಂಥವ್ರಿಗೆಲ್ಲ ತುಂಬ ಪ್ರಾಬ್ಲಮ್ಸ್ ಆಗುತ್ತಂತೆ. ಹೇಗೆ ಪ್ರಾಬ್ಲಮ್ಸು? ಊಟ ಜೀರ್ಣ ಆಗೋದಿಲ್ಲ, ಮತ್ತು ಗ್ಯಾಸ್ಟ್ರಿಕ್, ಅಸಿಡಿಟಿ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಬರುತ್ತಂತೆ. ಅಷ್ಟೇ ಅಲ್ಲ, ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಹೇಗೆ? ಡಯಾಬಿಟೀಸು, ಶುಗರು, ಹೈ BP ಈ ರೀತಿ ಎಲ್ಲ ಒಂದು ಪ್ರಾಬ್ಲಮ್ಸ್ ಎಲ್ಲ ಬರುತ್ತಂತೆ. ಅಷ್ಟೇ ಅಲ್ಲ, ಗಾಲ್ ಬ್ಲಾಡರ್ ಒಂದು ಆರ್ಗನ್ ಇದೆ, ಅದರಲ್ಲಿ ಸ್ಟೋನ್ಸ್ ಎಲ್ಲ ಕ್ರಿಯೇಟ್ ಆಗುತ್ತಂತೆ. ಈ ಸ್ಟೋನ್ಸ್ ಕ್ರಿಯೇಟ್ ಆದಾಗ ತುಂಬ ಜೀರ್ಣ ಆಗೋದು ಪ್ರಾಸೆಸ್ ತುಂಬ ಸ್ಲೋ ಆಗುತ್ತೆ, ಅವು ಕೂಡ ಜೀರ್ಣ ಆಗಲ್ಲ. ಅದಕ್ಕೆ ಬೇಗ ಜಾಸ್ತಿ ಊಟ ತಿನ್ನೋಕೆ ಹೋಗಬೇಡಿ, ಮೀಡಿಯಮ್ ಆಗಿ ತಿನ್ನಿ. ಅವ್ರು ಹೇಳೋ ಪ್ರಕಾರ ಬಂದ್ಬಿಟ್ಟು ಏನಂತ ಅಂದರೆ ಒಂದು ಮ್ಯಾಕ್ಸಿಮಮ್ 30 ಮಿನಿಟ್ಸ್ ತೊಗೊಬೇಕು ಊಟ ತಿನ್ನೋಕ್ಕೆ. ಇಲ್ಲ ಅಂತ ಅಂದರೆ 15 to 20 ಮಿನಿಟ್ಸು ಟೈಮ್ ತೊಗೊಬೇಕಾಗುತ್ತೆ. ನೀವು ಬೇಗ 5-10 ನಿಮಿಷದಲ್ಲೇ ಊಟ ತಿಂದರೆ ಜೀರ್ಣ ಆಗಲ್ಲ ಊಟ ಅಂತ ಹೇಳ್ತಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ಯಾರ್ಯಾರು TV ಮತ್ತು ಮೊಬೈಲ್ ನೋಡ್ಕೊಂಡು ತಿಂತಾರೆ ಅದೂ ಡೇಂಜರಸ್ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಈ ರೀತಿ ಒಂದು ರಿಪೋರ್ಟ್ ಬಂದಿರುವಂಥದ್ದು ಯೂನಿವರ್ಸಿಟಿ ಆಫ್ ಮ್ಯಾನಿಟೋಬಾದಿಂದ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ನ್ಯೂಸ್ ತುಂಬ ಇಂಟ್ರೆಸ್ಟಿಂಗ್ ನ್ಯೂಸ್. ಈ ನ್ಯೂಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಪರ್ಟಿಕ್ಯುಲರ್ ಘಟನೆ ನಡೆದಿರುವಂಥದ್ದು ಎಲ್ಲಿ ಅಂತ ಅಂದರೆ ಲಕ್ನೋನಲ್ಲಿ ಏನು ಘಟನೆ ನಡೆದಿದೆ ಅಂತ ಅಂದರೆ, ಈಗ ಮದುವೆ ಮಂಟಪದಲ್ಲಿ ಒಂದು ಚಿರತೆ ಬಂದಿರುವಂಥದ್ದು. ಸೊ ಮದುವೆ ಮಂಟಪದಲ್ಲಿ ಚಿರತೆ ಬಂದಿದೆಯಲ್ಲ, ಅದೆಲ್ಲ ತುಂಬ ಜನ ನೋಡಿ ಭಯ ಪಡ್ಕೊಂಡು ಆಚೆ ಎಲ್ಲ ಹೋಗ್ಬಿಟ್ರು, ಆ ಪರ್ಟಿಕ್ಯುಲರ್ ಮನೆಯಿಂದ ಆಚೆ. ಮತ್ತು 5 hours ಬಚಿಕೊಂಡ್ರು. ಮತ್ತು ಈ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತಿಳಿಸಿದ್ರು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಕ್ಯಾಚ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು, ಆದರೆ ಆ ಪರ್ಟಿಕ್ಯುಲರ್ ಚಿರತೆ ಅಟ್ಯಾಕ್ ಮಾಡ್ತಿತ್ತು ಅವ್ರ ಮೇಲೆ. ಅದ್ರಿಗೋಸ್ಕರ ಏನು ಮಾಡಿದ್ರು, ಆ ಪರ್ಟಿಕ್ಯುಲರ್ ಚಿರತೆನ ಟ್ರ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಡ್ರೋನ್ಸ್ ಇದನ್ನೆಲ್ಲ ಟೆಕ್ನಾಲಜಿ ಯೂಸ್ ಮಾಡಿದ್ರು. ಮತ್ತು ಅಷ್ಟೇ ಅಲ್ಲ, ಇಂಜೆಕ್ಟ್ ಮಾಡಿ ಪ್ರಜ್ಞೆ ತಪ್ಪಿಸಿ ಅದನ್ನ ಎತ್ಕೊಂಡು ಹೋದ್ರು. ಸೊ ಝೂ ಅಥವಾ ಫಾರೆಸ್ಟ್ನಲ್ಲಿ ಬಿಡ್ಬೋದು ಅಂತ. ಈ ರೀತಿಯ ಘಟನೆ ತುಂಬ ಆಗ್ತಾ ಇರುವಂಥದ್ದು ಅಂತಲೇ ಹೇಳ್ಬೋದು. ಸೊ ಫ್ಯೂಚರಲ್ಲಿ ಇನ್ನೂ ಜಾಸ್ತಿ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಮುಂದಿನ ಟೆಕ್ ನ್ಯೂಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಸೂಪರ್ ನ್ಯೂಸ್ ಇದು. ಈ ನ್ಯೂಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ USA ಟೆಕ್ಸಸ್ನಲ್ಲಿ ಸ್ಯಾನ್ ಆಂಟೋನಿಯೋ ಝೂ ಅಂತ ಇದೆ. ಆ ಪರ್ಟಿಕ್ಯುಲರ್ ಝೂನಲ್ಲಿ ಸೂಪರ್ ಆಫರು ವ್ಯಾಲೆಂಟೈನ್ಸ್ ಡೇನಲ್ಲಿ. ಅದೇನಂತ ಅಂದರೆ, ಈಗ ಸಪೋಸ್ ನಿಮ್ಮದು ಬ್ರೇಕಪ್ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ನೀವು ನಾನ್ ವೆಜಿಟೇರಿಯನ್ಸ್ ಅಂತ ಅಂದರೆ, ಎಸ್ಪೆಷಲಿ ನಾನ್ ವೆಜಿಟೇರಿಯನ್ಸ್ ಅಂತ ಅಂದರೆ ಒಂದು ಕಾಕ್ರೋಚ್ ಇದೆಯಲ್ಲ, ಆ ಪರ್ಟಿಕ್ಯುಲರ್ ಜಿಲ್ಲೆ ಅಥವಾ ಕಾಕ್ರೋಚ್ಗೆ ನಿಮ್ಮ ಗರ್ಲ್ ಫ್ರೆಂಡ್ ಹೆಸರು, ಬಾಯ್ ಫ್ರೆಂಡ್ ಅಥವಾ ನಿಮ್ಮ ಫ್ರೆಂಡ್ಸ್ ಹೆಸರು ಇಡ್ಬೋದು ಅದರಿಗೆ. ಮತ್ತು ಆಹಾರ ಆಗಿ ಬೇಕಾದ್ರೆ ನೀಡ್ಬೋದು ಅದನ್ನ ಪ್ರಾಣಿ ಪಕ್ಷಿಗಳಿಗೆಲ್ಲ. ಸೊ ಇದು ಚಾರ್ಜ್ ಆಗುತ್ತೆ $10 ಅಂತ. ಮತ್ತು ಅಷ್ಟೇ ಅಲ್ಲ, ಇನ್ನೂ ಹೈ ಲೆವೆಲ್ಗೆ ಹೋಗ್ತೀರಾ ಅಂತ ಅಂದರೆ ಇಲಿಗಳಿಗೆ ನಿಮ್ಮ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ ಅಥವಾ ನಿಮ್ಮ ಫ್ರೆಂಡ್ಸ್ ಹೆಸರು ಇಡ್ಬೋದು. ಇಟ್ಬಿಟ್ಟು ಹೆಸರನ್ನ ಅದನ್ನ ಬರ್ಡ್ಸ್ ಅಥವಾ ಆ್ಯನಿಮಲ್ಸ್ಗೆಲ್ಲ ನೀವು ಫೀಡ್ ಮಾಡ್ಬೋದು ಆಹಾರ ಆಗಿ. ಇದು $25 ಖರ್ಚಾಗುತ್ತಂತೆ. ಮತ್ತು ವೆಜಿಟೇರಿಯನ್ಸ್ ಅಂತ ಅಂದರೆ ನೀವು ಎಸ್ಪೆಷಲಿ ತರಕಾರಿಗಳಿಗೆ, ನಿಮಗೆಲ್ಲ ಗೊತ್ತಿದೆಯಲ್ಲ, ಈರುಳ್ಳಿ, ಗೆಡ್ಡೆಕೋಸು, ಬದನೆಕಾಯಿ ಈ ರೀತಿ ಎಲ್ಲ ತರಕಾರಿಗಳಿಗೆಲ್ಲ ಹೆಂಗೆ ಗೊತ್ತಿದೆಯಲ್ಲ, ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ ಅಥವಾ ಫ್ರೆಂಡ್ಸ್ ಹೆಸರು ಇಟ್ಬಿಟ್ಟು ನೀವು ಫೀಡ್ ಮಾಡ್ಬೋದು ಪ್ರಾಣಿಗಳಿಗೆಲ್ಲ. ಸೊ ಈ ರೀತಿ ಆಹಾರ ಆಗಿ ನೀಡ್ಬೋದು. ಈ ರೀತಿ ರಿವೆಂಜ್ ತೊಗೊಬೋದು. ಅಕಸ್ಮಾತ್ ಏನಾದರೂ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ ಅಥವಾ ಫ್ರೆಂಡ್ಸ್ ಮೇಲೆ ರಿವೆಂಜ್ ತೊಗೊಬೇಕಂತ ಅಂದರೆ ಈ ಪರ್ಟಿಕ್ಯುಲರ್ ಜಾಗಕ್ಕೆ ಬನ್ನಿ, ಎಸ್ಪೆಷಲಿ USA ಟೆಕ್ಸಸ್ನಲ್ಲಿ, ಈ ಪರ್ಟಿಕ್ಯುಲರ್ ಸ್ಯಾನ್ ಆಂಟೋನಿಯೋ ಝೂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಸೂಪರ್ ನ್ಯೂಸ್ ಇದು. ಈ ನ್ಯೂಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ವಿವೋ T4X 5G. ಸೊ ಇದ್ರ ಬಗ್ಗೆ ತುಂಬ ರೂಮರ್ಸ್ ಬರ್ತಿತ್ತು. ಇದ್ರ ಬಗ್ಗೆ ಲೀಕ್ಸ್ ಕೂಡ ಬಂದಿರುವಂಥದ್ದು. ಸ್ಕ್ರೀನ್ ತೋರಿಸ್ತಾ ನೋಡ್ತಾ ಇರ್ಬೋದಲ್ಲ,
ವಿವೋದವ್ರು ಅಫಿಷಿಯಲ್ ಆಗಿ ಹೇಳಿದ್ದಾರೆ ಲಾಂಚ್ ಮಾಡ್ತಾ ಇದ್ದು ಕಮಿಂಗ್ ಸೂನ್ ಅಂತ. ಫ್ಲಿಪ್ಕಾರ್ಟ್ನ ಲಾಂಚ್ ಮಾಡ್ತಾರಂತೆ. ಟೀಸ್ ಮಾಡ್ತಿರುವಂಥದ್ದು ಜಾಸ್ತಿ ಏನಂತ ಅಂದರೆ ಬ್ಯಾಟ್ರಿ ಕೆಪಾಸಿಟಿ ಅದು 6500 mAh ಬ್ಯಾಟ್ರಿ ತರ್ತಾರಂತೆ. ಸಖತ್ ಬಿಗ್ ಬ್ಯಾಟ್ರಿ. ಮತ್ತು ಇನ್ನೇನೇನು ಸ್ಪೆಸಿಫಿಕೇಶನ್ಸ್ ಬರುತ್ತಂತ ಇನ್ನೂ ಲೀಕ್ಸ್ ಬಂದಿಲ್ಲ. ನನಗನ್ಸುತ್ತೆ ಸೂಪರ್ ಆಗಿರುತ್ತೆ ಈ ಪರ್ಟಿಕ್ಯುಲರ್ ಮೊಬೈಲ್ ಅಂತ ನನ್ನ ಪರ್ಟಿಕ್ಯುಲರ್ ಅಭಿಪ್ರಾಯ. ರೂಮರ್ಸ್ ಬಂದ್ಬಿಟ್ಟು 20 ಫೆಬ್ರವರಿ ಲಾಂಚ್ ಆಗುತ್ತಂತೆ. ಮತ್ತು ಮಾರ್ಚ್ ಫಸ್ಟ್ ವೀಕ್ನಲ್ಲಿ ಈ ಪರ್ಟಿಕ್ಯುಲರ್ ಮೊಬೈಲು ಸೇಲ್ ಸ್ಟಾರ್ಟ್ ಆಗುತ್ತಂತ ಒಂದು ರೂಮರ್ಸ್ ಬರ್ತಾ ಇರುವಂಥದ್ದು. ಕಾದ್ ನೋಡೋಣ ಯಾವಾಗ ಈ ಪರ್ಟಿಕ್ಯುಲರ್ ಮೊಬೈಲು ಅಫಿಷಿಯಲ್ ಆಗಿ ಲಾಂಚ್ ಮಾಡ್ತಾರೆ ವಿವೋದವ್ರು ಅಂತ. ಮುಂದಿನ ನ್ಯೂಸ್ ಬಂದ್ಬಿಟ್ಟು ರೆಡ್ಮಿಯಿಂದ. ರೆಡ್ಮಿಯವರು ರೆಡ್ಮಿ ನೋಟ್ 14 IV ಗ್ರೀನ್ ಕಲರ್ ಲಾಂಚ್ ಮಾಡಿದ್ದಾರೆ. ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಬೇಕಂತ ಅಂದರೆ AMOLED ಡಿಸ್ಪ್ಲೇ ಸಿಗ್ತಾ ಇರುವಂಥ 45 ವಾಟ್ ಫಾಸ್ಟ್ ಚಾರ್ಜಿಂಗು, 5000 mAh ಬ್ಯಾಟ್ರಿ, 20 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ. ಸೊ ಈ ರೀತಿ ಎಲ್ಲ ಬೆಂಕಿ ಸ್ಪೆಸಿಫಿಕೇಶನ್ ಸಿಗ್ತಾ ಇರುವಂಥದ್ದು. ಕೇವಲ ನಿಮಗೆ ಬೇಸ್ ಮಾಡಲು 19,000ಗೆ ಸ್ಟಾರ್ಟ್ ಆಗ್ತಾ ಇರುವಂಥದ್ದು. ಸೂಪರ್ ಆಗಿದೆ, ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇನ್ನು ನೆಕ್ಸ್ಟ್ ಹೋಗೋಣ ನಮ್ಮ ಮುಂದಿನ ಟೆಕ್ ನ್ಯೂಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಐಕೂಯಿಂದ. ಇದು ಐಕೂದವರು ಐಕೂ ನಿಯೋ 10R ಈ ರೀತಿ ಒಂದು ಮೊಬೈಲ್ನ ಲಾಂಚ್ ಮಾಡ್ತಾ ಇರುವಂಥದ್ದು. ರೂಮರ್ಸ್ ಬಂದಿದೆ, ಅದು ಕೂಡ ಲೀಕ್ಸ್ ಬಂದಿರುವಂಥದ್ದು. ಐಕೂದವ್ರು ಹೇಳೋದಂತೆ ಸ್ಕ್ರೀನ್ ತೋರಿಸ್ತಾ ನೋಡ್ತಿರ್ಬೋದಿಲ್ಲ 80 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ತರ್ತಿದ್ದಾರಂತೆ. ಸಖತ್ತಾಗಿದೆ, ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. 100 ವಾಟ್ಸ್ ತಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಪರ್ಟಿಕ್ಯುಲರ್ ಅಭಿಪ್ರಾಯ. ಅದು ಬೆಂಕಿ ಸ್ಪೆಕ್ಸ್ ಇರ್ತಿದ್ರಿಗೆ ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಪ್ರಾಸೆಸರು ಮತ್ತು AMOLED ಡಿಸ್ಪ್ಲೇ ಈ ರೀತಿಯ ಒಂದು ಸೂಪರ್ ಆಗಿರೋ ಸ್ಪೆಸಿಫಿಕೇಶನ್ಸ್ ಎಲ್ಲ ತರ್ತಾರೆ ಅಂತ ಒಂದು ರೂಮರ್ಸ್ ಬಂದಿರುವಂಥದ್ದು. ಮತ್ತು ಈ ಪರ್ಟಿಕ್ಯುಲರ್ ಮೊಬೈಲು ಮಾರ್ಚ್ 11ನಲ್ಲಿ ಲಾಂಚ್ ಆಗುತ್ತೆ ಅಂತ ಲೀಕ್ಸ್ ಬಂದಿದೆ. ಕಾದ್ ನೋಡೋಣ ಯಾವಾಗ ಐಕೂದವ್ರು ಈ ಪರ್ಟಿಕ್ಯುಲರ್ ಮೊಬೈಲ್ನ ಅಫಿಷಿಯಲ್ ಆಗಿ ಲಾಂಚ್ ಮಾಡ್ತಾರಂತ. ಮುಂದಿನ ನ್ಯೂಸ್ ಬಂದ್ಬಿಟ್ಟು ವಿವೋದಿಂದ. ವಿವೋ V50 ಸೀರೀಸ್ ಲಾಂಚ್ ಆಗ್ತಾ ಇರುವಂಥದ್ದು 17th ಫೆಬ್ರವರಿಗೆ. ಸೂಪರ್ ಆಗಿದೆ ಈ ಮೊಬೈಲು. ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ ಬೇಸ್ ಮಾಡಲ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಪ್ರಾಸೆಸರ್ ತರ್ತಾರಂತೆ. ಮತ್ತು ಟಾಪ್ ಮಾಡಲ್ ಬಂದ್ಬಿಟ್ಟು ಡೈಮೆನ್ಸಿಟಿ ಪ್ರಾಸೆಸರ್ ತರ್ತಾರಂತೆ. ಸೊ ಅದ್ರಿಗೂ ಸ್ನ್ಯಾಪ್ಡ್ರ್ಯಾಗನ್ ತಂದಿದ್ರೆ ತುಂಬ ಅಂದರೆ ತುಂಬ ಇಷ್ಟ ಆಗ್ತಿತ್ತು ನನಗೆ. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಈ ಪರ್ಟಿಕ್ಯುಲರ್ ಮೊಬೈಲ್ಗೆ AMOLED ಡಿಸ್ಪ್ಲೇ ತರ್ತಾರೆ. ಸೂಪರ್ ಆಗಿರುತ್ತೆ. 120 Hz ರಿಫ್ರೆಶ್ ಹೊಂದಿರುವಂಥ ಡಿಸ್ಪ್ಲೇ. ಕ್ಯಾಮ್ರಾ ಅಂತೂ ಹೈ ಲೆವೆಲ್ ಕ್ಯಾಮ್ರಾ ತರ್ತಾರಂತೆ. ಮತ್ತು ಅಷ್ಟೇ ಅಲ್ಲ, ಇದರಲ್ಲಿ ಔಟ್ ಆಫ್ ದ ಬಾಕ್ಸ್ Android 15 ನಮಗೆ ಸಿಗುತ್ತೆ. ಮತ್ತು 90 ವಾಟ್ ಫಾಸ್ಟ್ ಚಾರ್ಜಿಂಗು, 5000 6000 mAh ಬ್ಯಾಟ್ರಿ ಈ ರೀತಿ ಒಂದು ಬ್ಯಾಟ್ರಿ ಇಮೇಜ್ ಬರುತ್ತೆ ನಿಮಗೆ. ಸೊ ಸೂಪರ್ ಆಗಿರುತ್ತೆ, ಚೆನ್ನಾಗಿ ಅಪ್ಗ್ರೇಡ್ಸ್ ತರ್ತಾರೆ ವಿವೋ V50 ಅಂತ ನನ್ನ ಪರ್ಟಿಕ್ಯುಲರ್ ಅಭಿಪ್ರಾಯ. ಮತ್ತು ಈ ಪರ್ಟಿಕ್ಯುಲರ್ ಮೊಬೈಲ್ ಬಗ್ಗೆ ಅನ್ಬಾಕ್ಸಿಂಗ್ ಬೇಕಂತ ಅಂದರೆ ಕಮೆಂಟ್ ತಿಳಿಸಿ. ಇದ್ರ ಬಗ್ಗೆ ಡೆಡಿಕೇಟೆಡ್ ಬೇಕಂದ್ರೆ ನಿಮಗೋಸ್ಕರ ಅನ್ಬಾಕ್ಸಿಂಗ್ ಮಾಡ್ತೀನಿ ಮತ್ತು ರಿವ್ಯೂ ಕೂಡ ಮಾಡ್ತೀನಿ ಹೇಗಿದೆ ಈ ಪರ್ಟಿಕ್ಯುಲರ್ ವಿವೋ V50 ಸೀರೀಸ್ ಅಂತ. ಕೊನೆಯದಾಗಿ ಡೀಲ್ ಆಫ್ ದ ಡೇ ಬಗ್ಗೆ ಮಾತಾಡ್ಬೇಕಂತ ಅಂದರೆ ಸ್ಕ್ರೀನ್ ತೋರಿಸಿ ನೋಡ್ತಿರ್ಬೋದಲ್ಲ. ಹೈಸೆನ್ಸ್ ಅವರ ಒಂದು TV 55 ಇಂಚಸ್ 4K ಇದು QLED TV ಕೇವಲ ನಿಮಗೆ 30,80,000ಕ್ಕೆ ಸಿಗ್ತಾ ಇರುವಂಥದ್ದು. ಓನ್ಲಿ 38,000. ಸೊ ಇನ್ನು ಆಫರ್ಸ್ ಎಲ್ಲ ನೀವು ಇನ್ಕ್ಲೂಡ್ ಮಾಡ್ಕೊಂಡ್ರೆ ಇನ್ನೂ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ ನಿಮಗೆ. ಈ ರೀತಿ ಬೆಂಕಿಯಾದ ಆಫರ್ಸ್ ಆಗಲಿ ಡೀಲ್ಸ್ ಆಗಲಿ ನಿಮಗೆ ಬೇಕಂತ ಅಂದರೆ ನಾನು ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಲ್ಲಾಂದರೆ ಸೈಡಲ್ಲಿ ನೋಡ್ತಾ ಇರ್ಬೋದಲ್ಲ QR ಕೋಡ್ನ ಜಸ್ಟ್ ಸ್ಕ್ಯಾನ್ ಮಾಡಿ. ನೀವು ಸ್ಕ್ಯಾನ್ ಮಾಡಿದಾಗ ನಾನು ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಆವಾಗ ನಿಮಗೆ ಬೆಂಕಿಯಾದ ಆಫರ್ಸ್ ಆಗಲಿ ಅಥವಾ ಡೀಲ್ಸ್ ಆಗಲಿ ಅಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇಷ್ಟ ಆಯ್ತು ವಿಡಿಯೋ ಬಗ್ಗೆ. ಐ ಹೋಪ್ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಗ್ತಾ ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂತಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗಿದೆ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿದ್ರೆ ಇಷ್ಟೇ ಫ್ರೆಂಡ್ಸ್. ಇಷ್ಟು ಮಾಡಿ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.